ಫ್ರೆಂಡ್ಸ್ ಹೋಟೆಲಲ್ಲೇ ಚೀಕು ಟಬ್ಬೊಳಗೆ ಆಟಾಡತಾನೆ. ಆ ಸೌಂಡ್ ಏನಂದ್ರೆ ಶವರು ಅನ್ನೋ ಟಬ್ಗೆ ನೀರು ಬಿಟ್ಟಿವಿ, ಅದೇ ಸೌಂಡ್ ಬಂದ. ಇವಾಗ ಕೆಳಗೆ ಹೊಂಟಿವಿ ಬನ್ನಿ. ಇಲ್ಲಿ ನೋಡ್ರಿ ಚೀಕುದು ಬರೇ ಲಿಫ್ಟ್ನಾಗ ಹೋಗೋದು, ಬಟನ್ ಒತ್ತೋದು, ಅದೇ ಆಟ ಆಗಿತ್ತು. ಯಾಕೋ ಚೀಕ ಹೊಡಿಲೇರ? ಚೀಕು ಸುಮ್ ಕುಂದರ. ಚೀಕು ಮತ್ ಬಟನ್ ಒತ್ತಲ್ಲ. ಯವ್ವ ಚೀಕು ಏನೈತಿ ಅಪ್ಪಾಜಿ? ಜ್ಯೂಸ್ ಕುಡಿತಿ? ಜ್ಯೂಸ್ ಕುಡಿತಿ? ಚೀಕು ಜ್ಯೂಸ್ ಕುಡಿತಿ? ಜ್ಯೂಸ್ 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 ಜ್ಯೂಸ್. ಕೆಳಗಡೆ ಬಂದೀವಿ, ಫುಲ್ ಓಡಾಡ್ತಾನೆ, ಆಮೇಲೆ ಚೀರತ್ತಾನೆ. ಕೂತ್ಕೋ. ಇವಾಗ ಇಲ್ಲೇ ಮ್ಯಾಲೆ ಬಂದೀವಿ ನೋಡ್ರಿ ಟಿಫಿನ್ ಮಾಡಕ್ಕೆ. And I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as ಇವಾಗ ಟಿಫಿನ್ ಮಾಡಿ ಕೆಳಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಪಪ್ಪ ಬಂದಾರ ನೋಡಿ ಫ್ರೆಂಡ್ಸ್. ಇಲ್ಲಿ ಹೊರಗಡೆ ಒಂದು ಮಾಲ್ ಇತ್ತು, ಅದಕ್ಕೆ ಏನದ ಹೊರಗಡೆ ಅಂತ ನೋಡ್ಕೊಂಬರಕ್ಕೆ ಹೋಗತ್ತೀವಿ ಬನ್ನಿ ಫ್ರೆಂಡ್ಸ್. ನೋಡಿ ಏನಿದೆ ಕೊಂಡಿರ್ತಿ. ಇಲ್ಲೇ ಗೇಮ್ಸ್ ಇದ್ದವು, ಚಿಕ್ಕಂದ ಬರೇ ಆಟ ಆಡಕ್ಕೆ ಹೋಗ್ತಿದ್ದ, ಎಲ್ಲ ಓಡಾಡ್ತಿದ್ದ. ಆಮೇಲೆ ಇದು ಆರ್ಕೇಡ್ ಅಂತಾನೆ ಕರೀತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಗೇಮ್ಸ್ ಅಲ್ಲೇ ಹೋಗಿದ್ವಲ್ಲ, ಅಲ್ಲೇ ಕೂರ್ತೀನಂತ ಹೊರಗಡೆ ಬರ್ತಿದ್ದಲ್ಲ, ಫುಲ್ ಆಗ್ತಿದ್ದ. ಈಗ
ಹೊರಗಡೆ ಅವನಿಗೆ ಪಪ್ಪ ಬೈದು ಹೊರಗೆ ಕರ್ಕೊಂಡು ಇಲ್ಲೆಲ್ಲ ಸ್ಪೋರ್ಟ್ಸ್ ಐಟಮ್ ಇದ್ವು, ಅದನ್ನ ನೋಡ್ತಿದ್ದೆ. ಪಂಜಾಬ್ ಅಂದರೆ ಸ್ಪೋರ್ಟ್ಸ್ ಸಿಟಿ ಅಂದ, ಅದಕ್ಕೇನು ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿ ಇರ್ತಿದ್ವು, ಆಮೇಲೆ ಫುಲ್ ಚೆನ್ನಾಗಿದ್ದಿದ್ದು. ಅದಕ್ಕೆ ನಮ್ಮ ಅಪ್ಪಗೆ ಫುಲ್ ಇಷ್ಟ ಆಗಿತ್ತು, ಅದಕ್ಕೆ ನೋಡಕ್ಕೆ ಕಳಿಸಿದ್ರು. ಚಿಕ್ಕು ಲಾಲಿಪಾಪ್ ತೆಗಿ, ಚಿಕ್ಕು. ಇಲ್ಲೇ ಸ್ಪೋರ್ಟ್ಸ್ ಐಟಮ್ಸು ಚೆನ್ನಾಗಿ ಸಿಗ್ತವೆ. ಶೂಸ್ನು ಅದಾವಲ್ಲ ಇಲ್ಲಿ ಮಮ್ಮಿ. ಅದಕ್ಕೆ ಪಪ್ಪ ಬ್ಯಾಡ್ಮಿಂಟನ್ ಆಮೇಲೆ ಬಾಲ್ ನೋಡಕ್ ಬಂದಿದ್ರು ಫ್ರೆಂಡ್ಸ್. ಬಾಲ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ವಾವ್, ಸ್ಕೇಟಿಂಗ್ ಪಿಂಕ್ ಕಲರ್ ಅದ ನೋಡಿ ಮಮ್ಮಿ. ಹೌದಾ, ನೋಡಿಲಿ ಬ್ಲೂ ಕಲರ್ ಐತೆ, ಎಲ್ಸಾಗತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸೈಕಲ್ ಐತೆ. ಎಲ್ಲ ಐಟಮ್ ಇದು, ಯಾವುದು ಇಲ್ಲ ಅಂತ ಹೇಳ್ಬೇಡಿ, ಎಲ್ಲ ಇದ್ದು. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಸೂಟ್ ಅದಾವ. ನಾನು ಬಂದಿಲ್ಲಲ್ಲ, ಅದಕ್ಕೆ ನಾನು ತಗೊಂಡಿಲ್ಲ, ಇಲ್ಲಾಂದ್ರೆ ತೋರ್ತಿದ್ವೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾರ್ದೋ ಪಾಪು ಇತ್ತು, ಅವ್ರ ಜೊತೆ ಫುಲ್ ಆಟ ಆಡ್ತಿದ್ದ. ಪಾಪು ಅಲ್ಲ, ನನ್ಗತ್ತೆ ಫುಲ್ ಚಿಕ್ಕಗಕ್ಕ. ನನಗಕ್ಕ ಅಲ್ಲ, ನನಗೆ ಫುಲ್ ಚಿಕ್ಕ ತಂಗಿ. ನಮ್ಮ ಮಮ್ಮಿ ಅಕ್ಕ ಅಂತ. Dallas.
ಚೀಕು ಇಲ್ಲಿ ನೋಡಿ, ಈ ಕಡೆ ದಿದ್ದಿ ಇಲ್ಲಿ ನೋಡು ಚಿಕ್ಕು ಟ್ರಾಂಪೋಲಿನ್ ಮೇಲೆ ಹೆಂಗ್ ಮಾಡತ್ತಾನೆ, ಅದು ತಗೋಲಾತಿ ಅನ್ಕೊಂಡಾನ ಅವನು. ಫುಲ್ ಖುಷಿ ಆಗಿತ್ತು ಅದವನಿಗೆ ಇಷ್ಟ ಆಗಿತ್ತು. ನಮ್ಮ ಮನೆ ಬಳಿ ಒಂದು ದೊಡ್ಡ ಟ್ರಾಂಪೋಲಿನ್ ಇತ್ತಂದ್ರೆ ಒಂದು ದಿನ ಬೆಳಿಗ್ಗೆ ಹೊರಗೆ ಹೋಗಿ ಆಡ್ತಿದ್ದ ನೋಡು. ತೊಮಲ್ ತಗೊಂಡ್ ಬಾ. ಇವಾಗ ಹೊರಗಡೆ ಬಂದ್ವಿ ನೋಡ್ರಿ. ಇವಾಗ ರೂಮಿಗೆ ಬಂದ್ವಿ ನೋಡ್ರಿ. ಹೆಂಗೈತೆ ನೋಡ್ರಿ ರೂಮ್. ದೊಡ್ಡ ಪೇಂಟಿಂಗ್ ಐತಿ. ನಮ್ಮ ಮಮ್ಮಿ ಅದಾರ ಅಲ್ಲಿ ಮಿರರ್ ಬಲ್ಲೆ. ಇಲ್ಲಿ ನೋಡ್ರಿ ಚೀಕು ಮಲ್ಕೊಂಡಾನ. ಇಲ್ಲಿ ನೋಡ್ರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿರ್ತೀವಿ. ಹೋಗ್ತೀವಿ ನಾವು ಈಗ. ಇಲ್ಲಿ ನೋಡ್ರಿ ಇವಾಗ ಊಟ ಮಾಡಿ ಹೋಗ್ತಿದ್ವಿ. ವೇರ್ ಬೆಲ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಇಲ್ಲೇ ನೋಡಿ ಫ್ರೆಂಡ್ಸ್, ಕಸಿನ್ ಸ್ವರೂಪ್ ಅದನಲ್ಲ ಅವನು ನಮ್ಮ ಪಿಕಪ್ ಮಾಡಕ್ ಬಂದಿದ್ರು. ಬಾ ಇಲ್ಲ ಅಂದ್ರೆ ಆರ್ಡರ್ ಕೊಟ್ಟಿವಿ ಅಂದ್ರೆ ಇನ್ಸ್ಪೆಕ್ಷನ್ ಬರುತ್ತೆ. ನಮ್ಮಲ್ಲಿ ನಾವು ಏನ್ ಮಾಡ್ತೀವಿ, ಒಬ್ಬರೇ ಹೋಗೋದನ್ನ ಆಗಲ್ಲ ಅಂತೇಳಿ ಈ ಸರಿ ಬಂದಾಗ ಒಬ್ಬೊಬ್ರನ್ನ ಗಿಡ ಅದು ದೊಡ್ಡ ಭಾಳ ದಿನದಿಂದ ಮೊದಲ ಪ್ಲಾನ್ ಮಾಡಿರ್ತಾರೆ. ಇದು ಸಿಂಗಲ್ ಇರ್ತಾರಲ್ರಿ, ಬಿಫೋರ್ ಮ್ಯಾರೇಜ್ ಅಥವಾ ಆಫ್ಟರ್ ಮ್ಯಾರೇಜ್ ಸಿಂಗಲ್ ಇರ್ತಿರ್ತಾರಲ್ಲ, ಅವ್ರವ್ರು ಎಲ್ಲ ಇವು ಲೊಕೇಶನ್ ಟೈಮ್. ಈಗ ಆಫ್ಟರ್ ಮ್ಯಾರೇಜ್ ಇವಾಗ ಅವ್ರ ಜೊತೆ ಹೋಗ್ತಿದ್ದೀವಿ. ಅಂದ್ರೆ ಇಲ್ಲೇ ಒಟ್ಟು ಏರ್ಫೋರ್ಸಿಗೆ ರಿಲೇಟೆಡ್. ಏರ್ಫೋರ್ಸ್
ಇವಾಗ ಬಂದ್ವಿ ನೋಡೋರ್ ಮನೆಗೆ, ಇವ್ರ ಜೊತೆ ಹೊಂಟಿವಿ ಈಗ. ನೋಡ್ರಿ ಚಿಕ್ಕು ಕಿಟ್ಟು ಇಬ್ರು ಹೆಂಗ್ ಆಟ ಆಡ್ತಾರೆ. ಚಾರ್ಜಿ ಬಾಯ್ ಅವೇನು ಸಮಾಧಾನ ಅದ ನೋಡು ನೋಡ ಸಮಾಧಾನ ಹೇಗದ ನೋಡ ಅನ್ನ ಇಲ್ಲ 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 ಮಾಡ್ಕೊಂಡು ಹೋಗಿ ಪಪ್ಪನ ಹತ್ರ ಹೋಗು. ಬಾಯ್ ಟಾಟಾ. ಹೊರಗೋಗು. ಬಾಯ್ ಬಾಯ್. ಇದು ಬಾಯ್. ಪಾಪ ಅಲ್ಲ ಅವನು ಕಿಟ್ಟು ಅಣ್ಣ. ಏಯ್ ಹೇಳಿಬಾರ್ದವನ. ಪಾಪು ಅವನ ಕಿಟ್ಟು ಅವನು ಅಣ್ಣ. ಕಿಟ್ಟು ಅಣ್ಣ ಅಲ್ಲ. ಇಲ್ಲೇ ಅವ್ರ ಮನೆ ಬಲ್ಲೆ ಒಂದು ಪಾರ್ಕ್ ಇತ್ತು. ಅಲ್ಲೇ ಕಿಟ್ಟದ್ ನಾವು ಚೀಕುನ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗಿದ್ವಿ. ಫುಲ್ ಚಳಿ ಇತ್ತು, ಸ್ವೆಟ್ರ್ ಹಾಕೊಂಡು ಬಂದಿದ್ವಿ. ಸ್ವರೂಪೇನು ಏನು ಹೇಳತ್ತಾನ? ನೋಡ್ರಿ ಇಬ್ಬರು ಹೆಂಗ್ ಆಡ್ತಿದ್ದಾರೆ. ಸ್ವರೂಪ್ ಸೈಕಲ್ ತಗೊಂಡು ರೌಂಡ್ ಹಾಕತ್ತಾನೆ. ನೋಡಿ ಬರೀ ಓಡಿ ಓಡಿ ಹೊಂಟವ ನೋಡ್ರಿ. ಸ್ವಲ್ಪ ಬಿಡ್ಬೇಕು, ಬೀಳ್ತಾನಂತ ಗೊತ್ತಾಗ್ತಂದ್ರೆ ಒಟ್ಟು ಬಿಡಲ್ರಿ. ಬಿದ್ರಿ ಕೇಳ್ರಿ ನೀ ಹಿಡ್ಕೊಪ್ಪ. ನೋಡ್ರಿ ಚೀಟಿ ಆಮೇಲೆ ಕಿಟ್ಟು ಇಟ್ಕೊಂಡು ಖುಷಿಯಿಂದ ಆಟ ಆಡತ್ತಾರ. ಅದನ್ನ ಬಿಟ್ಟು ಇಳಿತಾನೆ ಇಲ್ಲ ಇಬ್ಬರು ಎಲ್ಲ ತಗೊಂಡಿದ್ರೆ. ಎಲ್ಲ ತಾನೇ ಮಾಡ್ಬೇಕತ್ತ. ಅವ್ರನ್ನ ಲೈನ್ ಐತೆ ಬರ್ತಡ್ರಿ. ಇವಾಗ ಸಂಜೆ ಆಗಕ್ಕೆ ಬಂತು, ಮನೆಗೆ ಹೋಗತ್ತೀವಿ ನಾವು. ನೋಡ್ರಿ ಮನೆಗೆ ಬಂದು ದೂರ ಆಟ ಆಡ್ತಿದ್ರು. ಇವಾಗ ನೆಕ್ಸ್ಟ್ ಊಟ ಮಾಡಿ ನಾವು ಹೋಗ್ತೀವಿ. ನಾವು ಟ್ರೈನ್ ಟೈಮಿಂಗ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನಾಗ್ತೈತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೋಡ್ರಿ, ಅಪ್ಲೋಡ್ ಮಾಡೋದು. ನಾವು ಎಲ್ಲಿ ಹೋಗ್ತೀವಿ ಅದೆಲ್ಲ ಗೊತ್ತಾಗ್ತೈತೆ ನಿಮಗೆ. ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಸಿಗೊಮ್ಮೆ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡ್ರಿ. ಬಾಯ್.